ಯಕ್ಷಗಾನ ದುಃಖದ ಬ್ರಹ್ಮಾಂಡವನ್ನು ಹಂಚಿಕೊಂಡು ಅವರ ಮನೆಯ ಒಂದು ದಶಕದ ಸ್ನೇಹಿತರಾಗಿರುವುದು ಅವರ ಅವನತಿಯ ಸಂದರ್ಭದಲ್ಲಿ, ರಾಜಕೀಯ ಅವನತಿಯ ಸಂದರ್ಭದಲ್ಲಿ ಅವರ ಜೊತೆ ದುಡಿದವರು. ನೀವು ಬಂದಿರೋದು ಬಹಳ ಸಂತೋಷ. ಉಳಿದೆಲ್ಲ ಮನೆಯಲ್ಲೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ದೊಡ್ಡ ವ್ಯಕ್ತಿಗಳೆಲ್ಲ ಬಂದಿದ್ದೀರ, ಹೋರಾಟಗಾರರು, ಚಂದ್ರಶೇಖರರು, ಕಪ್ಪಣ ಶ್ರೀನಿವಾಸರು, ಇವೆಲ್ಲ ಬಂದಿರೋದು ನಮಗೆ ಬಹಳ ಸಂತೋಷ. ನಮಗೆ ನಮ್ಮ ನಾಗೇಶ್ ಅವರು ಭೇಟಿ ಮಾಡಿ 1999ನೇ ಜನತೆಯಲ್ಲಿ ನೀವು ಭಾಗವಹಿಸಬೇಕು ಅಂತ ಹೇಳಿ ಆಮಂತ್ರಣ ಕೊಟ್ಟರು. ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ನಾನು ಕ್ಷಮೆ ಕೊಡ್ತೇನೆ. ಎಷ್ಟು ವರ್ಷ ಮಾತಾಡಬೇಕು, ಎಷ್ಟು ಹೊತ್ತು ಮಾತಾಡಬೇಕು ಅಂತ ಹೇಳಿದ್ರೆ ಅವರು 15 ನಿಮಿಷ ಮಾತಾಡಬೇಕು ಅಂತೇಳಿ ಸಮಯದ ಅವಧಿಯನ್ನ ನಿಗದಿ ಮಾಡಿದ್ದಾರೆ. ಅದರಿಂದ ನಾನು ಏನು ಯೋಚನೆಗಳು ಮಾಡ್ಕೊಂಡು ಬಂದಿದ್ದೀನಿ ಅದನ್ನೆಲ್ಲ 15 ನಿಮಿಷಕ್ಕೆ ಈಗ ಕನ್ಸಲ್ಟ್ ಮಾಡಬೇಕಾಗ್ತದೆ. ಕನ್ಸಲ್ಟ್ ಮಾಡಬೇಕು, ಕ್ಯಾಪ್ಸೂಲ್ ಫಾರ್ಮ್ ತರಬೇಕು. ಸ್ವಲ್ಪ ಕಷ್ಟದ ಕೆಲಸ ಅದನ್ನು ಓದಿದಿಂದ ಮಾತಾಡೋದ್ರಿಂದ ಕಷ್ಟ ಅಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಕರ್ನಾಟಕದ ಜನತೆಗೆ ಆಶೀರ್ವಾದ, ನಮ್ಮ ಕನಕಪುರ ಮಹಾಜನರ ಆಶೀರ್ವಾದ. ನಾನು ಸಾರ್ವಜನಿಕ ಜೀವನದಲ್ಲಿ KC ವೃತ್ತಿಯವರನ್ನು ಬಿಟ್ಟರೆ, ಕಂಠಿಯವರನ್ನ ಬಿಟ್ಟರೆ ಬಾಕಿ ಎಲ್ಲ ಮುಖ್ಯಮಂತ್ರಿಗಳ ಕೈಗಳಲ್ಲಿ ಕೆಲಸ ಮಾಡಿರೋನು. ಕೆಲವರ ಜೊತೆಯಲ್ಲಿ ನಾನು ಅವರ ಒಡನಾಡಿಯಾಗಿ ಕೆಲಸ ಮಾಡಿರೋನು. ಹೀಗಾಗಿ ಈ ಎಲ್ಲ ಮುಖ್ಯಮಂತ್ರಿಗಳ ವಿಚಾರಧಾರೆಗಳನ್ನು, ಅವರ ಮಾಡಿರ್ತಕ್ಕಂಥ ಸಾಧನೆಗಳನ್ನು, ಇದನ್ನೆಲ್ಲ ನೆನಪು ಮಾಡ್ಕೊಳ್ಳೋದು ಕರ್ನಾಟಕದ ಭವಿಷ್ಯದ ದೃಷ್ಟಿಯಿಂದಾಗಿ ಬಹಳ ಒಳ್ಳೆಯದು ಅಂತೇಳಿ ನಾನು ತಿಳಿದಿರೋದು. ಯಾರು ಚರಿತ್ರೆಯನ್ನ ತಿಳ್ಕೊಂಡಿದ್ದಾರೆ ಅವರು ಮಾತ್ರ ಭವಿಷ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ. ಯಾರಿಗೆ ಚರಿತ್ರೆ ಗೊತ್ತಿಲ್ಲ ಅವರು ಭವಿಷ್ಯ ಕಟ್ಟಲಿಕ್ಕೆ ಸಾಧ್ಯ ಇದೆ. ನೀವು ಅಂಡರ್ಸ್ಟ್ಯಾಂಡ್ ವಾಟಿಂಗ್ ಅರ್ಥ ಆಗಲ್ಲ. Those who do not know the history, they cannot build a future. They don't know. But ನನಗೆ ಕೆಲವು ಸಾರಿ ಸಿಟ್ಟು ಬರ್ತದೆ, ಕೆಲವು ಸಾರಿ ತಮಾಷೆಗೂ ಕಾಣ್ತದೆ. ಯಾರು ಹೆಗ್ಡೆ ಅವರನ್ನ ಹೊಗಳಿದ್ರು, ಯಾರು ಹೆಗ್ಡೆ ಅವರು ದೇವರು ಬಿಟ್ಟರೆ ಹೆಗ್ಡೆ ಅವರು ಹೇಳ್ತಾ ಇದ್ರು, ಅವರೆಲ್ಲರೂ ಸಹಿತ ಈಗ ಹೆಗ್ಡೆ ಅವರು ಸತ್ತ ಮೇಲೆ ಮತ್ತೆ ಹೆಗ್ಡೆನೇ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ ಕೆಲವರು. ಅವರ ಜನರು ಬಹಳ ಜನ ಇದ್ದಾರೆ. ಚಪ್ಪಾಳೆ ದಯವಿಟ್ಟು ಕಟ್ಟಕ್ಕೆ ಹೋಗ್ಬೇಡಿ, ಅದು ಒಂದೇ ಉಪಯೋಗವನ್ನು ಸಹಿತ ಆಗಲಿಲ್ಲ. ಮುಖ್ಯಮಂತ್ರಿಗಳ ಪೈಕಿ ನಾವು ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಹಾಕಿರ್ತಕ್ಕಂಥ ದಳಪಾಯವನ್ನು ನಾವು ಫಸ್ಟ್ ತಿಳ್ಕೋಬೇಕು. ನಿಜಲಿಂಗಪ್ಪನವರು ನಾವು ನನ್ನ ವೈಯಕ್ತಿಕವಾದ ಅಭಿಪ್ರಾಯದಲ್ಲಿ ನಿಜಲಿಂಗಪ್ಪನವರು ಕರ್ನಾಟಕ ಕಂಡಂತ ಮಹಾನ್ ನಾಯಕರು. ಕರ್ನಾಟಕದ ಕೀರ್ತಿಯನ್ನ ದೇಶದ ಉದ್ದಗಲಕ್ಕೂ ತೆಗೆದುಕೊಂಡು ಹೋಗುವರು. ಕಲ್ಕತ್ತಾದಿಂದ ಹಿಡಿದು ಕಾಶ್ಮೀರದವರೆಗೆ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಕರ್ನಾಟಕದ ಕೀರ್ತಿಯನ್ನು ಹಬ್ಬಿಸ್ತಕ್ಕಂಥದ್ರಲ್ಲಿ ಮೊದಲಿಗರು ಶ್ರೀಮಾನ್ ನಿಜಲಿಂಗಪ್ಪನವರು. ಇವರು ನಿಜಲಿಂಗಪ್ಪನವ್ರ ಶಿಷ್ಯರು. ನಿಜಲಿಂಗಪ್ಪನವರಿಂದ ಬಹಳ ಒಳ್ಳೆ ಗುಣಗಳನ್ನ, ಎಲ್ಲ ಒಳ್ಳೆ ಗುಣಗಳನ್ನ ಹೆಗ್ಡೆಯವರು ಕಲ್ತಿದ್ರು. ಇವರನ್ನ ಲವ ಮತ್ತು ವೀರೇಂದ್ರ ಪಾಟೀಲರನ್ನ ಕುಶ, ಲವಕುಶರು ಅಂತೇಳಿ ನಿಜಲಿಂಗಪ್ಪನವರು ಇವರನ್ನ ಬೆಳೆಸಿದ್ರು. ಆ ಬೆಳೆಸುವ ಗುಣ ಸತ್ತೋಗಿದೆ. ರವಿ ಹೆಗ್ಡೆ ಸೂಕ್ಷ್ಮವಾಗಿ ಪ್ರಸ್ತಾಪ ಮಾಡಿದ್ರು. ಬೆಳೆಸುವ ಗುಣ ಸತ್ತೋಗಿದೆ.
ಈಗೆಲ್ಲ ಬೆಳೆಸೋದು ಯಾರಿಗೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ವಿಪರ್ಯಾಸ ಅಂದ್ರೆ ನಾನು ತುರ್ತು ಪರಿಸ್ಥಿತಿನಲ್ಲಿ ಅವರ ಜೊತೆಯಲ್ಲಿ ಸುಮಾರು 19 ತಿಂಗಳ ಕಾಲ ಇದ್ದವರು. ಬೆಳಗಾವಿ ಜೈಲಿಗೆ ಅವರ ಜೊತೆಯಲ್ಲಿ ಬೆಂಗಳೂರು ಜೈಲಲ್ಲೂ ಸಹಿತ ಇದ್ದಿಲ್ಲ. ಈ ಶಿಕ್ಷೆ ಕೊಡುವಾಗ 2 ಥರದ ಶಿಕ್ಷೆ ಕೊಡ್ತಾರೆ. ಒಂದು ಸಾದಾ ಶಿಕ್ಷೆ, ಇನ್ನೊಂದು ಕಠಿಣ ಶಿಕ್ಷೆ ಅಂತೇಳಿ. ಈ ಕಠಿಣ ಶಿಕ್ಷೆ ಮಾಡೋರಿಗೆಲ್ಲ ಬೆಳಗಾವಿ ಜೈಲು ಹಾಕೋದು, ಸಾದಾ ಶಿಕ್ಷೆ ಬೆಂಗಳೂರಿನಲ್ಲಿ ಇರ್ತಾರೆ. ಅದೇನೇ ಇಲ್ಲಿ ಹೆಗ್ಡೆಯವರು ಈ ನವಕೃಷ್ಣನ ಪಾತ್ರವನ್ನು ಬಹಳ ಚೆನ್ನಾಗಿ ನೆರವೇರಿಸಿದರು. ನಿಜಲಿಂಗಪ್ಪ ಕೊನೆಯ ಉಸಿರಿನವರೆಗೂ ಸಹಿತ ಅವರ ಜೊತೆನ ನಿಂತವರು ಒಬ್ಬರೇ ಅಂತ ಹೇಳಿದ್ರೆ ಶ್ರೀಮಾನ್ ರಾಮಕೃಷ್ಣ ಹೆಗ್ಡೆ. ರಾಜಕೀಯದಲ್ಲಿ ಲಾಯಲ್ಟೀಸ್ ಅನ್ನೋದು ಇಲ್ಲ. ದೇರ್ ಇಸ್ ನೋ ಪರ್ಮನೆಂಟ್ ಫ್ರೆಂಡ್ಸ್ ಅಂಡ್ ಪರ್ಮನೆಂಟ್ ಎನಿಮೀಸ್. ನಮ್ಮ ಮುಂದೆ ವಿ.ಟಿ. ಮೆನನ್ ಕೊಡ್ತಿದ್ದಾರೆ. He knows Karnataka's past better than me. ಯಾಕೆ ಲಾಯಲ್ಟಿ ಉಳಿಸ್ಕೊಂಡು ಇವಾಗ ಯಾರ್ಯಾವ ಲಾಯಲ್ಟಿ ಯಾರ್ಯಾವ ಇಲ್ಲ ಅನ್ನೋದು ನಾವು ಹೇಳಕ್ ಹೋಗೋದಿಲ್ಲ. ಅದರಲ್ಲಿ ಕಾಂಟ್ರವರ್ಸಿ ಆದ್ಮೇಲೆ ನನಗೇನು ಭಯ ಇಲ್ಲ, ಅದರ ಉಪಯೋಗ ಇಲ್ಲ. It has become the order of the day. It has become the order of the day. ಅವ್ರ ಲಾಯಲ್ಟಿಗಳೆಲ್ಲ ಅಧಿಕಾರಕ್ಕೆ ಹೆಗ್ಡೆ ಅವರು ನಾವು ಇನ್ನೆವರ್ ಬಟ್ ನನಗೆ ಗೊತ್ತಿರೋ ಹಾಗೆ ಈ ದೇಶ ಕಂಡಂತ ಒಬ್ಬ ಅತ್ಯಂತ ಅಪೂರ್ವದ ಮಹಾನ್ ನಾಯಕಿ, ಪ್ರಪಂಚದ ಒಬ್ಬ ಮಹಾನ್ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿ. ಇಂದಿರಾ ಗಾಂಧಿಯವರನ್ನ ನಾನು ದ್ವೇಷ ಮಾಡೋದು, ನಾನೇನೋ ತಪ್ಪು ಮಾಡ್ತಾ ಇರೋದು 21 ತಿಂಗಳು. ಆದರೆ ನಾನು ಅವ್ರನ್ನ ಅಡ್ಮೈರ್ ಮಾಡ್ತೀನಿ. 2 ಜನ ಅವ್ರನ್ನ ಬಲ ಕೊಡೋದು ಊಟದ ದಿನ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಇದಾಗೋದನ್ನು ಹೋಗೋದರ ಗೊತ್ತಿಲ್ಲ. ನಾನಂತೂ ಹಾಕ್ತೇನೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದು 4-5 ಜನ ಹೆಣ್ಣು ಮಕ್ಕಳನ್ನು ವಿಶ್ವಮಟ್ಟದಲ್ಲಿ ನಾವು ನಾಯಕರನ್ನಾಗಿ ಗುರುತಿಸಿದ್ದೇವೆ. ಶ್ರೀಮತಿ ಭಂಡಾರನಾಥರು ಶ್ರೀಲಂಕಾದ ಅಧ್ಯಕ್ಷರಾಗಿದ್ದರು, ಬ್ರಿಟನ್ನ ಪ್ರಧಾನಿಯಾಗಿದ್ದರು, ಮಾರ್ಗ್ರೆಟ್ ಥ್ಯಾಚರ್ ಅವರು ಐರನ್ ಲೇಡಿ ಆಫ್ ಲಂಡನ್, ಮತ್ತೊಂದು ಇಂದಿರಾ ಗಾಂಧಿ. ಈಗ ಬಹಳ ಜನ ಹುಟ್ಕೊಂಡಿದ್ದಾರೆ, ಕಂಪೇರ್ ಮಾಡೋಕ್ಕಾಗಲ್ಲ. ಇಂದಿರಾ ಗಾಂಧಿಯವರು ಬಹಳ ಆಸೆಗಳನ್ನ ಹೆಗ್ಡೆ ಅವರಿಗೆ ತೋರಿಸಿದ್ರು. ನೀವು ಕಾಂಗ್ರೆಸ್ಗೆ ಬನ್ನಿ, ಕಾಂಗ್ರೆಸ್ಗೆ ಬನ್ನಿ ಅಂತ ಹೇಳಿ. ಅವರು ಬನ್ನಿ ಕಾಂಗ್ರೆಸ್ಗೆ ಅಂತ ಹೇಳಿರೋದಕ್ಕೆ ಸಾಕ್ಷಿ ಇನ್ನೂ ಕೆಲವರು ಬದುಕಿದ್ದಾರೆ. ಸಮಾಜವನ್ನು ಸ್ಟಿಲ್ ಅಲೈವ್ ಪೀಪಲ್ ಲೈಕ್ ಮಾರ್ಗ್ರೆಟ್ ಅವರ, ಶಿ ಇಸ್ ಅ ಫೈನ್ ಲೇಡಿ ಮಾರ್ಗ್ರೆಟ್. ಅನೇಕ ಘಟನೆಗಳಿಗೆ ಸಾಕ್ಷಿ ಅವರು. ರಾಮಕೃಷ್ಣ ಹೆಗ್ಡೆ ಅವರನ್ನ ನೀವ್ಯಾಕೆ ಜನತಾ ಪಾರ್ಟಿನಲ್ಲಿ ಇರ್ತೀರಾ, ನಾನೇ ನಿಮ್ಗೆ ಮುಖ್ಯಮಂತ್ರಿ ಮಾಡ್ತೀನಿ, ನಾನೇ ನಿಮಗೆ ದೇಶದ ಹಣಕಾಸಿನ ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಹೆಗ್ಡೆ ಅವರು ವಿಚಲಿತರಾಗಲಿಲ್ಲ, ಯಾವ ಆಸೆಗಳಿಗೂ ಸಹಿತ ಒಳಗಾಗಲಿಲ್ಲ. ಯಾವುದೇ ಕಾರಣಕ್ಕೂ ನಾನು ನಿಜಲಿಂಗಪ್ಪನವ್ರನ್ನು ಬಿಟ್ಟು ಬರೋದಿಲ್ಲ ಅಂತೇಳಿ ಕೊನೆಯವರೆಗೂ ಉಳಿದಂಥವ್ರು ಅಂತ ಹೇಳಿದ್ರೆ ರಾಮಕೃಷ್ಣ ಹೆಗ್ಡೆ ಅವರು ಒಬ್ಬರೇ ಅಂತೇಳಿ ನಾನು ಹೇಳಬೇಕಾಗ್ತದೆ. ಆದರೆ ನಿಜಲಿಂಗಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭ ಬರಲಿಲ್ಲ. 83ರಲ್ಲಿ ಬಂತು, ಆಗ ಅವರು ಸಹಾಯ ಮಾಡೋದು. ಇದು ಲಾಯಲ್ಟಿ ಇಸ್ ಒನ್ ಫ್ಯಾಕ್ಟರ್ ವಿಚ್ ಐ ಥಿಂಕ್ ದಿಸ್ ಪ್ರೆಸೆಂಟ್ ಜನರೇಷನ್, ಇವತ್ತಿನ ಜನರೇಷನ್ನು ಅದನ್ನು ಫಾಲೋ ಮಾಡಬೇಕು. ಅದಕ್ಕೆ ನಾವು ಮಾಡಲಾಗಿ ರೋಲ್ ಮಾಡಲಾಗಿ ಹೆಗ್ಡೆ ಅವರ ಇರ್ತದೆ. ಇದು ಮೊದಲನೇ ಅಂಶ. ಎರಡನೇದು, ಅವರು ಬ್ರಾಹ್ಮಣರಿಗೆ ಸಹಾಯ ಮಾಡಲಿಲ್ಲ, ಹಗಲು ಬ್ರಾಹ್ಮಣರಿಗೆ ಸಹಾಯ ಮಾಡಲಿಲ್ಲ. ಅದರಿಂದ ಅವರಿಗೆ ಕಾರವಾರದಲ್ಲಿ ಸ್ವಲ್ಪ ಕಡಿಮೆ ಬೆಂಬಲ ಅಂತಕ್ಕಂಥ ಮಾತು ಸಹಿತ ಈ ಸಭೆಯಲ್ಲಿ ಬಂತು. ರಾಮಕೃಷ್ಣ ದೇವರಿಗೆ 77ನೇ ಇಸ್ವಿನಲ್ಲಿ ಅವರ ದೇಹದಿಂದ ಹೊರಗಡೆ ಬಂದರೆ ಅವರನ್ನ ಲೋಕಸಭೆಗೆ ಗೆಲ್ಲಿಸಿದ್ರೆ ಕಾರವಾರದ ಜನ ಅವರು ದೇಶದ ಅರ್ಥಮಂತ್ರಿಗಳಾಗ್ತಾ ಇದ್ರು, ಪಾಟೀಲರಾಗ್ತಾ
ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ, ಹೆಗ್ಡೆಯವರು ಆಗಿರೋದು. ಹೆಗ್ಡೆಯವರು ದೇಶದ ಆರ್ಥಿಕ ಮಂತ್ರಿಗಳಾಗಿದ್ದರೆ ಜನತಾ ಪಾರ್ಟಿ ಜಡ್ಡಾಗಿ ಉಳಿತಾ ಇರಲಿಲ್ಲ. ಜನತಾ ಪಾರ್ಟಿಯಾಗಿ ಉಳಿದಿರೋದು. ನೋಡಿ ಯಾವ ರೀತಿ ಬದಲಾವಣೆ ಆಗ್ತದೆ ದೇಶದ ಸ್ಥಿತಿಗತಿಗಳು. ಹೆಗ್ಡೆಯವರು ಅಭಿಪ್ರಾಯವನ್ನು ಬೆಂಬಲ ಕೊಟ್ಟು ಅಲ್ಲಿ ಹೆಗ್ಡೆಯವರಿಗೆ ತೊಂದರೆ ಆಗಿದ್ದು ಖಾನಾಪುರ ಮತ್ತು ಕಿತ್ತೂರಿನಲ್ಲಿ ಅವರ ಮತ ಬರಲಿಲ್ಲ ಲೋಕಸಭೆಯಲ್ಲಿ. ನನ್ನ ಸಹೋದ್ಯೋಗಿ ಕರ್ನಾಟಕದ ಒಬ್ಬ ಸಮರ್ಥ ನಾಯಕರು ಆರ್ ದೇಶಪಾಂಡೆ ಅವರ ಪ್ರತಿಭೆಯನ್ನೆಲ್ಲ ಕಾಂಗ್ರೆಸ್ನವರು ವಿಶ್ವಾಸಿದ್ದಾರೆ. ದೇಶಪಾಂಡೆ ಅವರು ಇವತ್ತು ಅವರು ಶ್ರೀಮಂತರಿಗೆ ಅವರ ಕುಟುಂಬಕ್ಕೆ ರಾಯರಾಗಿದ್ದಾರೆ. ದೇಶಪಾಂಡೆ ಒಂದು ಗ್ರೇಟ್ ಕ್ವಾಲಿಟಿ. ದೇಶಪಾಂಡೆ ಅವರ ಜೀವನದಲ್ಲಿ ಅವರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಹರಿಯಾಣಕ್ಕೆ. ಬಹಳ ಸಮರ್ಥವಾದ ನಾಯಕರು ದೇಶಪಾಂಡೆ ಅವರು. ಲೋಕಸಭೆಯಲ್ಲಿ ಚುನಾವಣೆಯನ್ನು ಸೋಲ್ಬೇಕಾದ್ರೆ ಜೈಲಿಂದ ಹೊರಗಡೆ ಬೇಕಾದ್ರೆ ಅವರು ಸಹಿತ ಕಾರಣಕರ್ತರು. ಅವರು ಹವ್ಯಕರಂದ್ರೆ ಇರ್ಬೋದು, ಗೌರಸಾರದ್ದು ಬ್ರಾಹ್ಮಣರಿಗೆ ಅವರು ಖಾನಾಪುರ ಕಿತ್ತೂರಿನಲ್ಲಿ ಇವರು ಬೆಂಬಲ ಸಿಗಲಿಲ್ಲ. ಕಾರಣ ಯಾಕಪ್ಪ ಸಿಗಲಿಲ್ಲ ಅಂತ ಹೇಳಿದ್ರೆ ಮಹಜೀರ್ನ ವರದಿಯನ್ನು ಕೊಡಬೇಕು. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮಧ್ಯೆ ಇರ್ತಕ್ಕಂಥ ಬಾರ್ಡರ್ ಡಿಸ್ಪ್ಯೂಟ್ ಎಲ್ಲ ಸಾರ್ಟ್ ಔಟ್ ಮಾಡಕ್ಕೆ ಅಂತೇಳಿ ಯಾವ ಪ್ರದೇಶದಲ್ಲಿ ಇರಬೇಕು ಅಂತ ಹೇಳಿ ಅವತ್ತಿನ ಪ್ರಧಾನಿಗಳು ಮಹಾಜನ್ ವರದಿಯನ್ನು ಮಾಡ್ತಾರೆ. ಮಹಾಜನನ್ನು ಒಂದು ಆಯೋಗವನ್ನು ಮಾಡ್ತಾರೆ. ಮರಾಠಗಳಲ್ಲಿ ಮಹಾರಾಷ್ಟ್ರದ ಮರಾಠರು ಅವರ ಭಾವನೆ ಏನಿದೆ ಅಂತ ಹೇಳಿದ್ರೆ ಈ ಮಹಾಜನ್ಗೆ ರಾಮಕೃಷ್ಣನ್ಗೆ ಹೇಳಿಬಿಟ್ಟು ಕರ್ನಾಟಕದ ಕಡೆ ಹೆಚ್ಚಿಗೆ ಪ್ರದೇಶ ತಗೊಂಡ್ಬಿಟ್ರು ಅಂತಕ್ಕಂಥ ದೃಷ್ಟಿ ಇವತ್ತಿಗೂ ಇದೆ. ಅದರಿಂದಾಗಿ ಮರಾಠಿಗಳು ಅಂದ್ರೆ ಆ ಭಾಗದ ಮರಾಠಿಗಳು ಹೆಗ್ಡೆಯವರಿಗೆ ಬೆಂಬಲ ಕೊಡಲಿ. ಇದು ಸೋಲಿಕ್ಕೆ ಮುಖ್ಯವಾದ ಕಾರಣ. ಯಾಕಿದೆ ನಾನು ಹೇಳ್ತಿದ್ದೇನೆ, ಜನತಾ ಪಾರ್ಟಿ ಒಡೆಗೆ ಹೋಗಿದ್ದಿದ್ರೆ ಅದರ ಪರಿಣಿತಗಳು ಮುಖ್ಯಮಂತ್ರಿಗಳಾಗಿದ್ದಾರೆ ಇವತ್ತಿಗೂ ಸಹಿತ. ನಿತೀಶ್ ಕುಮಾರ್ ಇರಲಿ, ಲಲ್ಲು ಯಾದವ್ ವಂಶಸ್ಥರಿರಲಿ, ನವೀನ್ ಪಟ್ನಾಯಕ್ ಇರಲಿ, ಇವರೆಲ್ಲರೂ ಸಹಿತ ರಾಜಸ್ಥಾನದ ಶಕಾವತ್ ಕುಟುಂಬ ಇರಲಿ, ನಮ್ಮ ವಿಜಯ ಸಿಂಧು ವಸುಂಧರಾ ರಾಜಸ್ಥಾನ, ಇವರೆಲ್ಲರೂ ಜನತಾ ಪಾರ್ಟಿಯ ಒಡೆದು ಹೋದಂತ ಅಂಗಾಂಗಗಳಿವೆಲ್ಲ. ಈ ಅಂಗಾಂಗಗಳನ್ನ ಕೂಡಿಸ್ಬೇಕಾದ್ರೆ ಕೂಡಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ದೇಶ ಅನ್ನೋದನ್ನು ಯೋಚನೆ ಮಾಡೋಣ. ಫರ್ಗೆಟ್ ದ ಪಾರ್ಟೀಸ್ ಅಂಡ್ ಇಂಡಿವಿಜುವಲ್ಸ್. ಒಬ್ಬ ವ್ಯಕ್ತಿ ಎಷ್ಟೊಂದು ವ್ಯತ್ಯಾಸ ಮಾಡಬಲ್ಲ ಅನ್ನೋದಕ್ಕೆ ರಾಮಕೃಷ್ಣನಿಗೆ ಉದಾಹರಣೆ. ರಾಮಕೃಷ್ಣ ಗ್ರೇಟ್ ಎಕ್ಸಾಂಪಲ್ ಬಿಫೋರ್ ದ ನೇಷನ್ ದಟ್ ಒನ್ ಮ್ಯಾನ್ ಕ್ಯಾನ್ ಮೇಕ್ ಆಲ್ ದ ಡಿಫರೆನ್ಸ್ ಅನ್ನೋದು. ಇದು ಎರಡನೇ. ಮೂರನೇದು ಉತ್ತರವಾದ ಹೆಗ್ಡೆಯವರು ಏನಿದ್ರು ಅದನ್ನು ಸ್ವಲ್ಪ ವಿಸ್ತರಿಸಲಿಕ್ಕೆ ನಾನು ಬಯಸ್ತೇನೆ. He always believed in building up the institutions. ಸಂಸ್ಥೆಗಳನ್ನು ಕಟ್ಟಬೇಕು, ಸಂಸ್ಥೆಗಳನ್ನು ಹಾಳು ಮಾಡಬೇಕು ಅಂತ ಯಾರೋ ಅವರು ಬಯಸೋದಲ್ಲ. ಅವರು ಮುಖ್ಯಮಂತ್ರಿಗಳಾದಾಗ ಅವರ ಸಕ್ಸೆಸರ್ ಪಿಡಿಸಿದರು ಶ್ರೀಮನ್ ಆರ್ ಗುಂಡೂರಾವ್. ಗುಂಡೂರಾವ್ ಅವರ ಪ್ರೀತಿಯ ದ್ಯೋತಕವಾಗಿ ಸಂಜಯ್ ಗಾಂಧಿ ಅವರು ಸತ್ತಾಗ ಬೆಂಗಳೂರಿನ ಒಂದು ಆಸ್ಪತ್ರೆಗೆ ಸಂಜಯ್ ಗಾಂಧಿ ಆಸ್ಪತ್ರೆ ಅಂತೇಳಿ ಹೆಸರಿದ್ದಾರೆ. ನಮ್ಮ ಎಂಟೈರ್ ಸಚಿವ ಸಂಪುಟದಲ್ಲಿ ಯಾರಪ್ಪ ಅದು ಪಕ್ಕದಲ್ಲಿ ಒಂದು ರೂಮ್ ಇದೆ, ಅಲ್ಲಿ ಕೂತ್ಕೋಬಹುದು. ಸಂಜಯ್ ಗಾಂಧಿ ಅವರ ಸತ್ತ ಮೇಲೆ ಅವರ ಹೆಸರಿಡ್ತಾರೆ. ನಾನು ಆಕಸ್ಮಿಕವಾಗಿ ಆರೋಗ್ಯ ಮಂತ್ರಿ ಆಗಿದ್ದೆ. ಎಂಟೈರ್ ಕ್ಯಾಬಿನೆಟ್ ಅಲ್ಲಿ ಸಂಜಯ್ ಗಾಂಧಿ ಹೆಸರು ತೆಗಿಬೇಕು ಅಂತ ಹೇಳಿ ಹೆಗ್ಡೆಯವರಿಗೆ ಅವಕಾಶ ಮಾಡಿಕೊಟ್ಟಿದೆ. ಗುಂಡೂರಾವ್ ಆರ್ ಆಲ್ಸೋ ಗ್ರೇಟ್ ಇನ್ ಸಮ್ ವೇಸ್. ಅವ್ರಿಗೆ ಏನಿತ್ತು ಗುಂಡೂರಾವ್ ಅಂತ ಹೇಳಿದ್ರೆ ಈ ಗೋಲ್ಡನ್ ಅವರ್ ಅಂತ ಕರೀತೇವೆ. ಆಕ್ಸಿಡೆಂಟ್ ಆದ ತಕ್ಷಣ ಆ 1 ಅವರಲ್ಲಿ ಏನಾದರೂ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ಇಂಜುರೀಸ್ ಕಡಿಮೆ ಆಗ್ತದೆ ಅಂತೇಳಿ ಅಥವಾ ಬದುಕಬಹುದು ಅನ್ನೋ ನಂಬಿಕೆ. 10 ಆಂಬ್ಯುಲೆನ್ಸ್ಗಳನ್ನ ಮಾಡಿ ಎಲ್ಲೇ ಬೆಂಗಳೂರು
ಸುತ್ತಮುತ್ತ 100 ಕಿಲೋಮೀಟರ್ ಆಕ್ಸಿಡೆಂಟ್ ಆದ್ರೂ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಅವ್ರ ಕಾನ್ಸೆಪ್ಟ್. ಯಾಕಂದ್ರೆ ಅವ್ರ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ರು ಅಂತ. ಹೆಗ್ಡೆ ಇಸ್ ಸಚ್ ಎ ಗ್ರೇಟ್ ಮ್ಯಾನ್. ಇಲ್ಲ, ಎನಿ ಸರ್ಕಮ್ಸ್ಟಾನ್ಸಸ್ ಐ ವಿಲ್ ನಾಟ್ ಚೇಂಜ್ ದ ನೇಮ್ ಆಫ್ ಸಂಜಯ್ ಗಾಂಧಿ ಅಂತ. ಇವತ್ತಿಗೂ ಸಂಜಯ್ ಗಾಂಧಿ ಹೆಸರು ಇರೋದು ನಿಮ್ಗೆ ಗೊತ್ತಿದೆ ಆಸ್ಪತ್ರೆಗೆ. ಕರ್ನಾಟಕದಲ್ಲಿ ವಿಜಿಲೆನ್ಸ್ ಕಮಿಷನ್ ಅಂತ ಹೇಳ್ತಾ ಇತ್ತು. ವಿಜಿಲೆನ್ಸ್ ಕಮಿಷನ್ಗೆ ಸಾಮಾನ್ಯವಾಗಿ ಒಬ್ಬ ಹೈಕೋರ್ಟಿನ ನ್ಯಾಯಾಧೀಶರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾ ಇದ್ರು. ನಿರ್ಮಾಣ ಆಗಿದೆ ವಿಜಿಲೆನ್ಸ್ ಕಮಿಷನ್ ಚೇರ್ಮನ್. ಈಗೆಲ್ಲ ಬೇರೆ ಬೇರೆ ಆಗ್ತಾ ಇದ್ದಾರೆ, ಅದನ್ನ ಮಾತಾಡಕ್ ಹೋಗಲ್ಲ. ಲೋಕಾಯುಕ್ತ ಇರಲಿಲ್ಲ. ಇವತ್ತಿನ ಲೋಕಾಯುಕ್ತಕ್ಕೂ ಅವತ್ತಿನ ಲೋಕಾಯುಕ್ತಕ್ಕೂ ನಾನು ಹೇಳ್ತಿರೋದು ವ್ಯಕ್ತಿಗಳಿಗೆ ಏನು ನಾನು ಟೀಕೆ ಮಾಡ್ತಾ ಇಲ್ಲ, ಅದರ ವ್ಯವಸ್ಥೆಯನ್ನು ನಾನು ಹೇಳಕ್ಕೆ ಬಯಸಿದ್ದೇನೆ. ದೇರ್ ಇಸ್ ನೋ ರಿಲೆವೆನ್ಸ್. ಈಗಿರೋ ಲೋಕಾಯುಕ್ತ ಪಾಪ ಬಹಳ ಒಳ್ಳೆಯವರು, ಪಾಟೀಲರು ಮುಖ್ಯ ಕಮಿಷನರ್, ಲೋಕಾಯುಕ್ತ ಚೀಫ್. ಆದರೆ ಹಳ್ಳಿಲ್ಲದ ಹಾವು ಬುಸ್ಗುಟ್ಬೋದು ಅಷ್ಟೇನೆ. ಕಚ್ತೀನಿ ಅಂತ ಬುಸ್ಗುಟ್ಬೋದು ಹೊರತು ಕಚ್ಚಕ್ಕಾಗಲ್ಲ. ಅಕಸ್ಮಾತ್ ಕಚ್ಚಿದ್ರು ಸಹಿತ ಆ ಹಳ್ಳಿಯಲ್ಲಿ ವಿಷಾನೇ ಇಲ್ಲ, ಇನ್ನು ಸಾಯದಲ್ಲಿ ಬರ್ತದೆ. ಹಾಗೆ ಆ ಲೋಕಾಯುಕ್ತಕ್ಕೆ ಶಕ್ತಿಯನ್ನು ತುಂಬಿ ಇಡೀ ದೇಶದಲ್ಲಿ ಮಾದರಿಯಾಗಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ ಕಟ್ಟಿದವರು ಶ್ರೀಮಾನ್ ಹೆಗ್ಡೆ. ಒಬ್ಬರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಹೆಸರು ನಾನು ಬರ್ತಿದ್ದೇನೆ, ನಾಥ್ ಅಂತ ಹೇಳಿದ್ರು, ಫ್ರಮ್ ಬೆಂಗಾಲ್. ಅವ್ರನ್ನ ಕರೆಸಿ ಇಲ್ಲಿ ಲೋಕಾಯುಕ್ತ ಮಾಡಿದ್ರು. ಯಾಕಂದ್ರೆ ನನ್ನಂತ ಸಾಧಿದಾರಿಗಳು ಅವ್ರಿಗೂ ಇನ್ಫ್ಲೂಯೆನ್ಸ್ ಮಾಡಬಾರ್ದು ಅಂತ ಹೇಳಿ, ಅಥವಾ ಜಾತಿ ಹೆಸರಿನಲ್ಲಿ ಇನ್ಫ್ಲೂಯೆನ್ಸ್ ಮಾಡಬಾರ್ದು ಅಂತ ಹೇಳಿ. ಇದು ಎರಡನೇ. ಅನೇಕ ಕಾರ್ಯಕ್ರಮಗಳಿಗೆ ರೂವಾರಿ ರಾಮಕೃಷ್ಣ ಹೆಗ್ಡೆ. ಇದು ಮೂರನೇ ವಿಷಯ ನಾನು ಹೇಳ್ತಿದ್ರು. ಏನದು? ಬಹಳ ಪ್ರವಾಸ ಮಾಡೋದು ಹೆಗ್ಡೆ. ಬಹಳ ಪ್ರವಾಸ ಅಂದ್ರೆ ಬಹಳ ಪ್ರವಾಸ ಮಾಡೋದು. ಪಾಪ ಅವ್ರಿಗೆ ಜೈಲಲ್ಲಿ ಸ್ಪಾಂಡಲೈಟಿಸ್ ಬಂತು. ಯಾಕೆ ಬಂತು ಅಂತ ಹೇಳಿದ್ರೆ ಅವ್ರಿಗೆ ಅಷ್ಟೊಂದು ಕರುಣೆ ಅನ್ನೋದು ಇರಲಿಲ್ಲ. ಅನ್ಸ್ಕೊಂಡು ಸಿಮೆಂಟಿನ ಕಟ್ಟೆ ಮೇಲೆ ಮನಸ್ಸೋರು. ಈ ಬೊತ್ತಲು ಹೊಟ್ಟಿರ್ತದೆ ನೋಡಿ, ಅದರಲ್ಲಿ ಗುಂಪು ಕೊಡೋರು. ಆ ಬತ್ತಲು ಹೊಟ್ಟಿನ ಗುಂಪು ಹೆಂಗಂದ್ರೆ ಅದನ್ನು ಪಟಾಯಿಸ್ಕೊಳ್ತದೆ. ಆಗ ಅವ್ರಿಗೆ ಸ್ಪಾಂಡಲೈಟಿಸ್ ಬಂದಿದ್ದು ಜೈಲಲ್ಲಿ. ಒಂದ್ಸಾರಿ ಆಕಸ್ಮಿಕವಾಗಿ ರಾಮಕೃಷ್ಣ ಹೆಗ್ಡೆ ಅವರು ಕನಸು ನಿಂತಿದ್ದು. ನಾನು ಆಗ್ತಾನೆ ಮೊದಲನೇ ಬಾರಿಗೆ 30 ವರ್ಷ ನನಗೆ ವಿಧಾನಸಭೆಗೆ ಪ್ರವೇಶ ಮಾಡಿದ್ದೆ. ಅವ್ರು ಸರ್ವೆ ಮಾಡಿಸೋದು ಪೊಲೀಸರಿಂದ, ನಮ್ಮಂಥ ಕಾರ್ಯಕರ್ತರು, ನಿಮ್ಮಂಥ ಕಾರ್ಯಕರ್ತರಿಂದ ಸರ್ವೆ ಮಾಡಿದಾಗ ಕನಕಪುರ ಸೇಫ್ಟಿ ಹೆಗ್ಡೆಯವರಿಗೆ ಅಂತ ಬಂತು. ದೇವೇಗೌಡರ ಸಹಕಾರ ಉಂಟು, ಬೊಮ್ಮಾಯಿ ಸಾಹೇಬರ ಸಹಕಾರ ಉಂಟು, ಪಟೇಲರ ಸಹಕಾರ ಉಂಟು. ಇವರೆಲ್ಲರೂ ಒಪ್ಪಿಗೆ ಕೊಟ್ಟರು. ನಜೀರ್, ರಾಚಯ್ಯ, ಜಾಲಪ್ಪ ಇವುದೆಲ್ಲ ಮಾಡಿ ನಿಂತ್ಕೊಂಡು ಅದನ್ನ ಫಲಿತಾಂಶದ ಬಗ್ಗೆ ಎಲ್ಲ ನಾನು ಮಾತಾಡೋದು. ಗೆದ್ದು ನಾನು ಬಿಡಲಿಲ್ಲ, ನೀನು ಚಿಕ್ಕ ವಯಸ್ಸು, ನೀನು MLA ಆಗಿದೆಯಾ, ಪಾಪ ನಿನಗೆ ತೊಂದರೆ ಆಗ್ತದೆ ಅಂತೇಳಿ MLC ಮಾಡಿ ಕ್ಯಾಬಿನೆಟ್ ನನ್ನ ಮುಂದುವರಿಸಿದ್ರು, ಹೆಲ್ತ್ ಮಿನಿಸ್ಟರ್. ಅದು ಎರಡನೇ ನೆಗ್ಲಿಜಬಲ್. ಬಟ್ ದೊಡ್ಡದೇನು, ಒಂದ್ಸಾರಿ ರಾಮಕೃಷ್ಣ ಹೆಗ್ಡೆ, ಶಕುಂತಲಮ್ಮ, ದೇವೇಗೌಡರು, ನಾನು ಅವ್ರದ್ದೊಂದು ಎಲೆಕ್ಷನ್ಗೋಸ್ಕರ ಅಂತ ಹೇಳಿ ಒಂದು ವ್ಯಾನ್ ಮಾಡಿಸಿದ್ವಿ ನಾವು. ಸಣ್ಣ ವ್ಯಾನ್ ಅದು. ಆ ವ್ಯಾನಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ವಿ. ಒಬ್ಬರು ಹೆಣ್ಣು ಮಗಳು ಬಂದು, ಸುಮಾರು 40 ವರ್ಷದ ಹೆಣ್ಣು ಮಗಳು, 2 ಮಕ್ಕಳಲ್ಲಿ ಕಕ್ಕಳಲ್ಲಿ ಇಟ್ಕೊಂಡು, ಒಂದು ಮಗುಗೆ ಇಟ್ಕೊಂಡು ಬಂದು ಕಾಲಾಗ ಹಾಕೋದು. ಈಗ ನಿಲ್ಲಿಸ್ತಾರ ಕಾರುಗಳೆಲ್ಲ, ಯಾರ ಅಡ್ಡ ಹಾಕಿದ್ರು ನಿಲ್ಲಿಸೋದು. ಕನಕಪುರ ಟೌನ್ ಒಳಗಡೆ ಪ್ರವೇಶ ಮಾಡಬೇಕು. ನನಗೆ ಈಗೂ ಆ ಚಿತ್ರ ಜ್ಞಾಪಕಕ್ಕೆ ಬರ್ತದೆ. ಆ ಹೆಣ್ಣುಮಗಳು ಧಾರಾಳವಾಗಿ ಅಳ್ತಾ ಇತ್ತು. ಯಾಕಮ್ಮ ಏನಾಯ್ತು? ಸರ್ ನೋಡಿ, ನನ್ನ ಗಂಡ 15 ದಿನ ಆಯಿತು ಲಾರಿ ಡ್ರೈವರ್ ಸತ್ತೋದ. ಈ ಮಕ್ಕಳನ್ನ ಹೆಂಗೆ ಸಾಕ್ತೀನಿ ನಾನು? ಮಾಡಬೇಕಲ್ಲ ಮುಖ್ಯಮಂತ್ರಿಗಳು. ಆಗ ವಿಧವಾ ವೇತನದ ಕಾನೂನು ಮೊದಲನೇ ಬಾರಿಗೆ ದೇಶದಲ್ಲಿ ಬಂದವರು ರಾಮಕೃಷ್ಣ. ತಗೊಳ್ಳಿ ಪಾಪ, ನನಗೇನು ತಕರಾರು. ಕಾರ್ಯಕ್ರಮಗಳನ್ನು ಯೋಜನೆ ಮಾಡಬೇಕು. ಇದು ಮೆಚ್ಚಲೇಬೇಕು. ನಾವು ಈಗ ಬಂಗಾರಪ್ಪನವರು 2-3 ಕೆಲಸ ಮಾಡಬಹುದಿದ್ದಾರೆ. ಆರಾಧನಾ, ಆಶ್ರಯ, ಬಂಗಾರಪ್ಪ ಸತ್ತೋಗಿದ್ದಾರೆ.
ಆ ಆರಾಧನಾ ಆಶ್ರಯದ ಆಧಾರದಲ್ಲಿ ಅವ್ರ ಕುಟುಂಬ ಹೋಗ್ಬೇಕಾಗಿತ್ತು, ಹೋಗಿಲ್ಲ, ಅದು ಬೇರೆ ವಿಚಾರ, ಇರಲಿಲ್ಲ. ಆದರೆ ಹೆಗ್ಡೆಯವರ ಈ ವಿಧವಾ ವೇತನ ಶಾಶ್ವತವಾಗಿ ಉಳಿದಿದೆ. ಆಗ ಹೇಳಿದ್ರು ಸಂಜೆ, ಬರೀ ನಾನು ವಿಧವಾ ವೇತನ ಮಾಡಿದ್ದೀನಿ ಅಂತ ಅನ್ಕೋಬೇಡ, 67ನೇ ಇಸ್ವಿನಲ್ಲಿ ನಾನು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದೆ, ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ OAP ಓಲ್ಡ್ ಏಜ್ ಪೆನ್ಷನ್ ತಂದು ನಾನೇ ಕಣೆಯ ವಿನೂತನವಾದ ಕಾರ್ಯಕ್ರಮಗಳನ್ನು ಯೋಚನೆ ಮಾಡೋದು. ನೆಕ್ಸ್ಟ್ ಬರ್ತಾ ಇದೆ ಬೆಂಗಳೂರು ನಗರದ ಬೆಳವಣಿಗೆ. ಇವತ್ತು ಉಚ್ಚಾಪಟ್ಟೆ ಬೆಳೆದು ಬಿಟ್ಟಿದೆ ಬೆಂಗಳೂರು. ಯಾವ ದಿಕ್ಕಿನಲ್ಲಿ ಬೆಳೀತಾ ಇದೆ, ಏನಾಗ್ತದೆ ಅನ್ನೋದು ರಿಯಲ್ ಎಸ್ಟೇಟ್ ಮಾಲೀಕರಿಗೆ ಮಾತ್ರ ಗೊತ್ತಿರ್ತದೆ ಹೊರತು ನಿಮಗೂ ನಮಗೂ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ರಾಮಕೃಷ್ಣನಿಗೆ ಬೆಂಗಳೂರಿನ ಬೆಳವಣಿಗೆ ಮಾಡಬೇಕು ಅಂತೇಳಿ ಆಗ ನಿಜಲಿಂಗಪ್ಪನವರು, ಎಸ್ ಕೃಷ್ಣಯ್ಯರು, TR ಸಾಮಣ್ಣವರು ಇವರೆಲ್ಲ ರಾಮಕೃಷ್ಣ ಅವರ ಅಭಿಮಾನಿಗಳು, ಪರ್ಟಿಕ್ಯುಲರ್ಲಿ ಕೃಷ್ಣಯ್ಯ ಅಂಡ್ TR ಸಾಮಣ್ಣ. ಇವರೆಲ್ಲ ಈ ಕಾವೇರಿ 3ನೇ ಹಂತ ಮಾಡಬೇಕು, 4ನೇ ಹಂತ ಮಾಡಬೇಕು ಅಂತೇಳಿ ಬಹಳ ಒತ್ತಾಯ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇವತ್ತು ಕಾವೇರಿಯ ನೀರು ಬೆಂಗಳೂರಿಗೆ ಬರಬೇಕಾದ್ರೆ ನಿಜಲಿಂಗಪ್ಪನ ನಂತರ ಯಾರಾದರೂ ಕಾರಣ ಇದ್ರೆ ಅದು ರಾಮಕೃಷ್ಣ ಹೆಗ್ಡೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಹೇಳ್ತಾ ಇದ್ದಾರೆ, ನೀವೇನು ಕಾಣ್ತದೆ ಈಗ ಭಾಷಣದಲ್ಲಿ IT ಸಿಟಿ ಅಂತ ಹೇಳಿ ಬೆಂಗಳೂರು ಯಾರು ಹೇಳಿ, ನೀವು ಅದು ಹೇಳೋದು ರವಿ ಹೇಳಿ ಕರೆಕ್ಟಾಗಿ ಹೇಳೋದು. ಎಲೆಕ್ಟ್ರಾನಿಕ್ ಸಿಟಿ ಎಲ್ಲಿರ್ತಿತ್ತು, ಎಲೆಕ್ಟ್ರಾನಿಕ್ ಸಿಟಿ ಅನ್ನೋದು ಇರಲಿಲ್ಲ. ಹೆಗ್ಡೆ ಅವರು ಮೆಚ್ಚಿದಂತ ಒಬ್ಬ ಒಳ್ಳೆ ಅಧಿಕಾರಿ ಅಂದ್ರೆ IAS ಆಫೀಸರ್ ಜಯರಾಜ್ ಅಂತ ಹೇಳಿ, ಜಯರಾಜ್ ಅಂದ್ರೆ ಅವ್ರಿಗೆ ಭಾರಿ ಇಷ್ಟ. ನನ್ನ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಮಾಡಿದ್ರು, ಅದು ಆಕಸ್ಮಿಕವಾಗಿ ಮಾಡಿದ್ರು. ಕರೆದು ಬಿಟ್ಟು ನನಗೆ ಹೇಳಿದರು, ನೋಡಿ ಡ್ರೈವರ್ಗಳಿದಾರಲ್ಲ, ಆ ಡ್ರೈವರ್ ಇಷ್ಟಿದ್ದಪ್ಪ ಇಟ್ಕೊತಾರೆ ಡ್ರೈವಿಂಗ್ ಲೈಸೆನ್ಸ್ ಪುಸ್ತಕ, ಅದು ಇಟ್ಕೊಳ್ಳೋದು ಕಷ್ಟ, ಕಳೆದೋಯ್ತದೆ, ಅದು ಕೊಡೋದಕ್ಕೆ ಬಹಳ ಸತಾಯಿಸ್ತಾರಂತೆ, ನೀನು ಸ್ಮಾರ್ಟ್ ಕಾರ್ಡ್ ಮಾಡಿಸು ಅಂತೇಳಿ. ವಿ ಆರ್ ಇನ್ 2025. ನನಗವ್ರು ಹೇಳಿದ್ದು 1985. ಎಷ್ಟು ವರ್ಷ ಆಯಿತು? 50 ವರ್ಷದ ಹಿಂದೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ರೆವಲ್ಯೂಷನ್ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿ ಸ್ಮಾರ್ಟ್ ಕಾರ್ಡ್ ಮಾಡಿಸಿ 3 ತಿಂಗಳೊಳಗಡೆ ನನಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿ ಆಯ್ತು. ಇಟ್ ಹ್ಯಾಪನ್. ಗ್ರಾಮೀಣ ಮಕ್ಕಳಿಗೆ ಬರೀ ಗ್ರೇಸ್ ಮಾರ್ಕ್ಸ್ ಕೊಡೋದಲ್ಲ, ರೈತರ ಮಕ್ಕಳಿಗೆ ರೈತ ಸಂಘದವ್ರು ಬಹಳ ಜನ ಬಂದಿದ್ದೀರ, ನೀವು ತಿಳ್ಕೋಬೇಕು. ಅವ್ರಿಗೂ ನಂಜನಸ್ವಾಮಿ HS ರುದ್ರಪ್ಪನವ್ರಿಗೂ ಬಹಳ ಡೈಲಾಗ್ ಆಗೋದು ವಿಧಾನಸೌಧದಲ್ಲಿ. ಬಟ್ ಅದರಲ್ಲಿ ಆತ್ಮೀಯತೆ ಇರ್ತಾ ಇತ್ತು, ಪ್ರೀತಿ ಇರ್ತಾ ಇತ್ತು, ಗೌರವ ಇರ್ತಾ ಇತ್ತು, ದ್ವೇಷ ಇದೆ. ಯಾಕೆಂದ್ರೆ ರಾಮಕೃಷ್ಣ ಹೆಗ್ಡೆ ಗೊತ್ತು, ಡಾಕ್ಟರ್ ರಾಜ್ಕುಮಾರ್, ದಲಿತ ಸಂಘರ್ಷ ಸಮಿತಿ, ರೈತ ಸಂಘ, ಇದರ ಸಂಘರ್ಷದ ಫಲವಾಗಿ ಅವರು ಅಧಿಕಾರಕ್ಕೆ ಬಂದಿದ್ದು ಅನ್ನೋ ಚೆನ್ನಾಗಿ ಮನವರಿಕೆ ಆಗಿತ್ತು. ಅವರು ಯಾವತ್ತೂ ಅವರು ಬೇಜಾರು ಮಾಡ್ತಾ ಇರಲಿಲ್ಲ. ನಂಜನಸ್ವಾಮಿ ಅವರು ನನ್ನ ಸಂಬಂಧಿಕರು, ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿಲ್ಲ ಅಂತ ಕಾಣ್ತಾರೆ, ನನ್ನ ಸಂಬಂಧಿಕ. ಬಟ್ ಅವ್ರು ನನಗೆ ಬಹಳ ಹರಿತು ಬರೋದು, ಹೆಗ್ಡೆ ಏನ್ ನಾನು ಉಪ್ಪಿಟ್ಟು ತಿಂದು ಕಾಫಿ ಕುಡಿಯೋಕೆ ಬಂದಿದ್ರು ಅಂತ ಅನ್ಸೋದಕ್ಕೆ ಫಸ್ಟ್ ಸಾಲ ಮನ್ನಾ ಮಾಡು, ಈ ತರ ಮಾತಾಡೋರು. ಹೆಗ್ಡೆ ಯಾವತ್ತೂ ಬೆಂಬಲ ಮಾಡ್ತಾರೆ. ಆಯ್ತಪ್ಪ, ಸ್ವಲ್ಪ ತಾಳ್ಮೆಯಿಂದಿರಿ ಪ್ರಸಾದ್, ನನಗೆ ಗೊತ್ತು, ಸ್ವಲ್ಪ ತಾಳ್ಮೆಯಿಂದಿರಿ. ತಕಾಲಿ ಸಾಲ ಫಸ್ಟ್ ಕರ್ನಾಟಕದಲ್ಲಿ ಸಾಲಗಳ ಮನ್ನವನ್ನು ಮಾಡತಕ್ಕಂಥ ಮೊದಲನೇ ಕೆಲಸಕ್ಕೆ ನಾಂದಿ ಹಾಕಿದವರು ರಾಮಕೃಷ್ಣ ಹೆಗ್ಡೆ. ಇದು ಕಾರ್ಯಕ್ರಮಗಳ ದೃಷ್ಟಿಯಿಂದಾಗಿ, ಇನ್ಸ್ಟಿಟ್ಯೂಷನ್ ದೃಷ್ಟಿಯಿಂದಾಗಿ ಏನೆಲ್ಲ ಸಮಸ್ಯೆಗಳನ್ನು ನೋಡ್ತಾ ಇದ್ದೇವೆ. ನಾನೊಬ್ಬ ಬಹಳ ಭಾಗ್ಯವಂತ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ, there was no cardiology institute as Dr. You must remain better. ಡಾಕ್ಟರ್ ನಾನು ನಿದ್ದೆ ಮಾಡ್ತಿದ್ದೀನ. ಫಸ್ಟ್ ಕಾರ್ಡಿಯಾಲಜಿ ಇನ್ಸ್ಟಿಟ್ಯೂಟ್ ಕರ್ನಾಟಕದಲ್ಲಿ. ಇವತ್ತು 1500 ಬೆಡ್ಸ್ ಇದೆ. ಮೈಸೂರಲ್ಲಿ ಒಂದು ಕಟ್ಟಿದ್ದಾರೆ, ಕಲಬುರಗಿನಲ್ಲಿ ಒಂದು ಕಟ್ಟಿದ್ದಾರೆ. ನಾನು ಮಾಡಿದೆ ಅಂತ ಹೇಳ್ತಾರೆ. ಮಾಡಲಿ ಪಾಪ, ಒಳ್ಳೇದು. ಆದರೆ ಇತಿಹಾಸನ
ರಿಪೇರಿ ಮಾಡೋಕ್ಕಾಗಲ್ಲ ಇತಿಹಾಸ. ಇಟ್ ಇಸ್ ಅ ಫ್ಯಾಕ್ಟ್. ಮಿಸ್ಟರ್ ಹೆಗ್ಡೆ went all the way to Dr. Dani Jay Singh, then the President of India. ಯಾಕಂದ್ರೆ ಅವರು ಇಂದಿರಾ ಗಾಂಧಿ ಹೋಗಿ ನೋಡ್ತಾ ಇರಲಿಲ್ಲ. ಅವರ ಹತ್ರ ನೋಡಿ ನಾವು ಮಾಡ್ತಾ ಇದ್ದೀನಿ, ನಿಮ್ಮ ಅಪ್ರೂವಲ್ ಬೇಕು ಅಂತೇಳಿ ನಮ್ಮ ಬೆಳಗಾವಿಯ ಶಂಕರಾನಂದ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಅವರ ಕರೆಸಿ ಇವತ್ತು ಕಾವ್ಯ ಇನ್ಸ್ಟಿಟ್ಯೂಟ್ ಎಷ್ಟಾಗಿದೆ ಅಂದ್ರೆ ನೀವೇ ಯೋಚನೆ ಮಾಡಿ. ದಿಸ್ ವಾಸ್ ದ ವಿಷನ್ ಆಫ್ ರಾಮಕೃಷ್ಣ ಹೆಗಡೆ. ಡಾಕ್ಟರ್ ವೆಂಕಪ್ಪ ಅಂತ ಇರ್ತಾ ಇದ್ರು. 15 ನಿಮಿಷ ಆಗೋದ್ರಿ. ಹೇಳ್ತಾ ಇದ್ದೆ ಡಾಕ್ಟರ್ ವೆಂಕಪ್ಪ ಅಂತೇಳಿ. ವೆಂಕಪ್ಪ ಬಹಳ ಇಷ್ಟ ಮಾಡೋದು, ಸರ್ ಬೆಂಗಳೂರಿನಲ್ಲಿ ಒಂದು ಚೈಲ್ಡ್ ಇನ್ಸ್ಟಿಟ್ಯೂಟ್ ಆಗಬೇಕು ನೋಡಿ. ಅದು ಬ್ಯೂಟಿ ಇಂದಿರಾ ಗಾಂಧಿಯವರ ಹೆಸರಿನಲ್ಲಿ ಚೈಲ್ಡ್ ಇನ್ಸ್ಟಿಟ್ಯೂಟ್ ಅನ್ನು ಕಟ್ಟಿದ್ರು ಶ್ರೀಮಾನ್ ರಾಮಕೃಷ್ಣ ಹೆಗಡೆ. ನಿಮ್ಮ ಅವಶ್ಯಕ ಹುಚ್ಚಾಸ್ಪತ್ರೆ ಅಂತ ಕರೆಯೋರು. ನಿಮ್ಮಲ್ಲಿ ಅನೇಕರು ಗೊತ್ತಿಲ್ಲ ಅಂತ ಕಾಣ್ತದೆ, ಕಪ್ಪಡಗಳು ಗೊತ್ತಿರ್ತದೆ. ನಾವು ಇವರು ನ್ಯಾಷನಲ್ ಕಾಲೇಜ್ ಶಿಷ್ಯರು, ರೂಟ್ ನಂಬರ್ 4 ಅಂದ್ರೆ ಹುಚ್ಚಾಸ್ಪತ್ರೆಗೆ ಹೋಗ್ಬೋದು ಅಂತೆ. ಅಲ್ಲಿ ಒಂದು ಹೋಲ್ ಬಾಡಿ ಕ್ಯಾಟ್ ಸ್ಕ್ಯಾನರ್ ಇರಲಿಲ್ಲ. ಗ್ರೇಟ್ಫುಲ್ ಟು ಶಂಕರಾನಂದ್. ಇವರು ಶಂಕರಾನಂದ್ ಬಹಳ ಒಳ್ಳೆಯ ಸ್ನೇಹಿತರು. ಶಂಕರಾನಂದ್ ಫೋನ್ ಮಾಡಿ ಕರೆಸ್ಕೊಂಡು ಅವರಿಗೆ ಆತಂಕವನ್ನು ಮಾಡಿ ಹೋಲ್ ಬಾಡಿ ಕ್ಯಾಟ್ ಸ್ಕ್ಯಾನರ್ ನಿಮ್ಮಾಂಸ ತಗೊಂಡು ಬಂದರು. ನಿಮ್ಮಾಂಸ ಒಂದು ಸ್ಟೇಟಸ್ ಕೊಟ್ಟರು, ಎಲ್ಲ ಮರೆತಿದ್ದೇವೆ. ಕೊನೆಗಾದ ಒಂದು ಮಾತು ಹೇಳ್ತೀನಿ ನಾನು, ಏನಂದ್ರೆ ಕೆಲವು ಫೇಲ್ಯೂರ್ಸ್ ಆಗಿ ದಟ್ ಆಲ್ಸೋ ವಿ ಮಸ್ಟ್ ನೋ. ಏನು ಫೇಲ್ಯೂರು? ಸಿಸ್ಟಮಿಕ್ ಫೇಲ್ಯೂರ್ಸ್. ಸಿಸ್ಟಮಿಕ್ ಫೇಲ್ಯೂರ್ಸ್. ಅವರಿಗೆ ಭಾರಿ ಆಸೆ ಇತ್ತು ಈ ಕಾವೇರಿ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ. ಬನ್ನಿ ಚಂದ್ರಶೇಖರ್ ಈ ಕಡೆ ಬನ್ನಿ. ಇವರೊಬ್ಬರು ನಿಷ್ಠಾವಂತರು ರಾಮಕೃಷ್ಣ ಹೆಗಡೆ ಅವರು. ಬನ್ನಿ ಅವ್ರು ಕೂತ್ಕೊಳ್ಳ. MGR ಅವ್ರ ಮನೆ ಕರೆಸಿದ್ರು. ಅವ್ರ ಮನೆ ಕರೆಸಿದ್ರು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಯಾಕಂದ್ರೆ ಇನ್ನೂ ಜೀವಂತವಾಗಿದೆ ನಮ್ಮ ರಾಜಕಾರಣಗಳಿಗೆ. ಆ ಡಿಸ್ಪ್ಯೂಟ್ ಅನ್ನ ಜೀವಂತವಾಗಿರೋದೇ ಆಸೆ. MGR ಬಹಳ ದೊಡ್ಡ ಮನುಷ್ಯ ಕಣ್ರಿ. ಅನೇಕರಿಗೆ ಗೊತ್ತಿಲ್ಲ MGR ವ್ಯಕ್ತಿತ್ವ. ಎಲ್ಲ ನಾಟು ಹೆಂಗ ಬಿಟ್ಟು ಪಿಳ್ಳೆ ಜಯಲಲಿತಾ ಇಷ್ಟೇ ಗೊತ್ತಿರೋದು ನಮ್ಮ ಜನಗಳಿಗೆ. MGR ವಾಸ್ ಅ ಗ್ರೇಟ್ ಅಡ್ಮಿನಿಸ್ಟ್ರೇಟರ್. ಯು ಶುಡ್ ನೋ ಇಟ್. MGR ಅವರು ಅವ್ರ ಮನೆಯಲ್ಲಿ ದೇವೇಗೌಡರು, ಬೊಮ್ಮಾಯಿ ಸಾಹೇಬರು ಇವರೆಲ್ಲ ಅವ್ರ ಮನೆಯಲ್ಲಿ ಸೇರಿದ್ರು. ಹೆಗಡೆ ಅವರು ಕೃತಿಕಾರರು. ಯು ವಿಲ್ ಬಿ ಸರ್ಪ್ರೈಸ್ ಟು ನೋ. ನನಗೆ 180 TMC ನೀರು ಬಿಟ್ಟರೆ ಸಾಕು, ನಾನು ಅಗ್ರಿಮೆಂಟ್ ಸೈನ್ ಮಾಡ್ತೀನಿ ಅಂತ ಹೇಳಿ. ಕೆಲವರು ಒಪ್ಪಲಿಲ್ಲ. 180 ಬಹಳ ಅನ್ಯಾಯ ಆಗ್ತದೆ, ಎಲ್ಲಿ ಬಿಡಕ್ಕಾಯ್ತದೆ 180? ಆಯ್ತು ಬಿಡಿ ಅಂದ್ರು. ಟ್ರಿಬ್ಯುನಲ್ ಆಯ್ತು. ಈಗ 195 ಬಿಡಬೇಕಾಗಿ. ಯಾರು ಮಾತಾಡ್ತೀರಾ ನೀವು ಕೂಡಿ ನೀವು ವಿಚಾರನ? ಅನ್ಫಾರ್ಚುನೇಟ್ಲಿ ಸೈನ್ ಹಾಕಿರೋರು ಚೆನ್ನೈಗೆ ಹೋದ್ರು, ಆ ಮಡ್ರಾಸು ಸ್ಟ್ರೋಕ್ ಆಯ್ತು, ಕೋಮಾಗ ಹೋದ್ರು, 6 ತಿಂಗಳಲ್ಲಿ ಹೊರಟು. ಅದರ್ವೈಸ್ ನಮಗೂ ನಮ್ಮ ತಮಿಳ್ ರೈತರಿಗೂ ಯಾವುದೇ ರೀತಿ ವ್ಯತ್ಯಾಸ ಇರ್ತಾ ಇರಲಿ. ಇಟ್ ಇಸ್ ಎ ಫೇಲ್ಯೂರ್ ಬೈ ನೇಚರ್. ಯು ಶುಡ್ ನೋ ಇಟ್. ಆಮೇಲೆ ಕೊನೆಯನ್ನ ಹೇಳಬೇಕಾಗ್ತದೆ ಇನ್ನೊಂದು, ಮಕ್ಕಳನ್ನ ನಾವು ಬೆಳೆಸಬೇಕು ಅಂದಿದ್ರೆ ಅವ್ರಿಗೆಲ್ಲ ಸಾಮರ್ಥ್ಯ ಇದೆ. ಆ ಮಕ್ಕಳನ್ನ ಯಾರು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಿಲ್ಲ. ನಮ್ಗೆ ಎಚ್ಚರಿಕೆ ಗಂಟೆನೂ ಬಾರಿಸೋದು, ಯಾವ ಬಾಯಿಲಿ ಹಿಂದೆ ಹುಡುಗರು ಬನ್ನಿ, ಪ್ರಕಾಶ್ ಪಾಪ ಇಲ್ಲಿ ಹೇಳೋದು ನೋಡಿ, ಇಂತಿಂತ ಏಮನ್ನ ಇಟ್ಕೊಂಡಿದ್ದಾರೆ, ನೀವು ಅದಕ್ಕೆ ಪ್ರೋತ್ಸಾಹ ಮಾಡಬಾರ್ದು. ಅವರ ವಂಶವನ್ನು ಬೆಳೆಸಬೇಕು ಅಂತಿದ್ದಾರೆ, ನೀವು ಅದಕ್ಕೆ ಬಲಿಯಾಗಬೇಡಿ. ನಾನು ಜನ ಕುರ್ಚನಲ್ಲಿ ನಾನು ಹೋದ್ಮೇಲೆ ಜ್ಞಾಪಿಸ್ಕೊತೀರ ನೀವು ಅನ್ನೋರು. ಉಳಿದುದನ್ನು ನಾನು ಹೇಳೋ ಅವಶ್ಯಕತೆ ಇಲ್ಲ. ಏನಾಗಿದೆ ಅನ್ನೋದು ನೀವೇ ನೋಡ್ತಾ ಇದ್ದೀವಿ. ಮುಂದಿನ ನಾವು ನೋಡ್ಕೊಳ್ಳೋರು ನೋಡಿ. ಆ ಚಂದ್ರಶೇಖರ್
ಯಾವುದೋ ಒಂದು ದಲಿತರ ಕಮ್ಮಾಲ್ಪಲ್ಲಿ ವಿಷಯದಲ್ಲ ನೀವು ಕೂತಿದ್ದು. ಪಾಪ ಕಮ್ಮಾಲ್ಪಲ್ಲಿನಲ್ಲಿ 6 ಜನನೋ 10 ಜನಕ್ಕೂ ಸುಟ್ಟಾಕ್ಬೇಕು. ಹಗಲತ್ತೇವೆ ನ್ಯಾಯಾಂಗ ತನಿಖೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವರು ಧರ್ನಾ ಕೂತಿದ್ರು. ಚಿಂಚೋಳಿ ಕೂತ್ಕೊಳ್ಳೋ ಧರ್ನಾ ಕೂತು ಇವರು ಚಂದ್ರಶೇಖರ್ ಅವರು. ಅವ್ರಿಗೆ ಕಾರ್ಯಕರ್ತರು ಅಂತ ಹೇಳಿದ್ರೆ ಯಾವ ರೀತಿ ಸಹಾಯ ಮಾಡಬೇಕು, ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ. CLT ಲೈಸೆನ್ಸ್ಗಳನ್ನ ಈಗ ಬಂದೇ ಮಾಡಿಬಿಟ್ಟಿದ್ದಾರೆ. 10 ರೂಮ್ಗಳನ್ನು ಕಟ್ಟಿದ್ರೆ CLT ಲೈಸೆನ್ಸ್ ಅಂತ ಕೊಡ್ತಾರೆ. ಒಂದು ಉದಾಹರಣೆ ತೋರಿಸಿ, ಹೆಗ್ಡೆಯವರು ಯಾರಾದರೂ ಅವ್ರ ಸಂಬಂಧಿಕರಿಗೆ ಕಾರ್ಯಕರ್ತನ ಬಿಟ್ಟು ಕೊಟ್ಟಿರೋದು. FPT ಶಾಪ್ಗಳನ್ನು ಕಾರ್ಯಕರ್ತರಿಗೆ ಕೊಟ್ಟರು. ಅದು ವಿರೋಧ ಪಕ್ಷದ ನಾಯಕರಾಗಿದ್ದರು. ಶ್ರೀಮಾನ್ ವೀರಪ್ಪ ಮೊಯ್ಲಿಯವರು, ಶ್ರೀಮಾನ್ ಬಂಗಾರಪ್ಪನವರು, ಶ್ರೀಮಾನ್ ಖರ್ಗೆ ಸಾಹೇಬರು, ಶ್ರೀಮಾನ್ ಧರ್ಮ್ ಸಿಂಗ್ ಅವರು, ಇನ್ನೂ ಅತಿರಥ ಮಹಾರಾಜರುಗಳು ವಿರೋಧ ಪಕ್ಷದಲ್ಲಿದ್ದರು. ಆದರೆ ಹೆಗ್ಡೆಯವರು ಮಾಡ್ತಾ ಇದ್ದಂಥ ಕೆಲಸ ಅಂತ ಹೇಳಿದ್ರೆ ಎಲ್ಲಾ ವಿರೋಧ ಪಕ್ಷದ ನಾಯಕರುಗಳಿಗೂ ಸಹಿತ ಪ್ರೀತಿಯನ್ನು ವಿಶ್ವಾಸವನ್ನು ನಮಗೆಸ್ಕೊಳ್ತಾ ಇದ್ರು, ಅವ್ರಿಗೂ ಅಷ್ಟೇ ಕೊಡೋರು. ಅದೇ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ಉಳಿತಾ ಇತ್ತು. ವ್ಯವಸ್ಥೆಯ ಬಗ್ಗೆ ಯಾರಿಗೂ ದ್ವೇಷ ಇದೆ, ಸಹೋದ್ಯೋಗಿಗಳಿಗೆ ಯಾವ ರೀತಿ ಹೇಳಿಕೊಡೋರು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅವರು ಬೆಂಗಳೂರು ನಗರ ಪ್ರದಕ್ಷಿಣೆ ಶನಿವಾರ ತಪ್ತಾ ಇರಲಿಲ್ಲ. ಒಂದು ಸಣ್ಣದೊಂದು ಪ್ಯಾಡ್ ಇಟ್ಕೊಳ್ಳೋರು ಅವರು. ಒಂದು ಸಣ್ಣ ಪ್ಯಾಡನ್ನ ಯಾವಾಗಲೂ ಜುಬ್ಬದ ಒಳಗಡೆ ಇಲ್ಲಿ ಇಟ್ಕೊಳ್ಳೋರು. ಇಲ್ಲಿ ಆ ಪ್ಯಾಡನ್ನು ತಗೊಂಡು ಬರೆಯೋರು, ಬರ್ಕೊಳ್ಳೋರು. ಕೆಂಪೇಗೌಡ ನಗರಕ್ಕೆ ಬಂದಿದ್ದೀನಿ, ಇಲ್ಲಿ ಆ ಬಟ್ಟೆ ಒಗೆಯವರೆಲ್ಲ ಹೇಳಿದ್ದಾರೆ ಒಂದು ದೋಬಿಗೆ ಆಟ ಆಡಬೇಕು ಅಂತ. ಇನ್ನೊಂದು ಏರಿಯಾಗೆ ಹೋಗೋರು ಇಲ್ಲಿ ಕರೆಂಟ್ ಬಂದಿಲ್ಲ, ಇನ್ನೊಂದು ಏರಿಯಾಗೆ ಹೋಗೋರು ಇಲ್ಲಿ ಕೊಳಚೆ ಪ್ರದೇಶ ಅಂತ ಹೇಳಿ. ನೆಕ್ಸ್ಟ್ ನಗರ ಪ್ರದಕ್ಷಿಣೆಯಲ್ಲಿ ಅಧಿಕಾರಿಗಳು ಕೇಳೋದು ಏನಪ್ಪ ಅಂತಿದ್ರು. ದಿಸ್ ವಾಸ್ ಗಿಡೆ. ನಮಗೆ ವಾರದಲ್ಲಿ ಒಂದು ತಿಂಗಳು ಸೆಕೆಂಡ್ ಲೈನ್ ಯಾವ ಥರ ಬೆಳೆಸೋದು, ಇವರೆಲ್ಲ ಫಸ್ಟ್ ಲೈನ್. ದೇವಗೌಡ, ಬೊಮ್ಮಾಯಿ ಸಾಹೇಬರು, ಪಟೇಲ್ ಸಾಹೇಬರು, ದೇವಗೌಡ ಸಾಹೇಬರು, ಆಮೇಲೆ ರಾಚಯ್ಯ ಸಾಹೇಬರು, ಜಾಲಪ್ಪ ಸಾಹೇಬರು, ನೆಹರು, ಇವರೆಲ್ಲ ಫಸ್ಟ್ ಲೈನ್ ಲೀಡರ್ಸ್. ಫಸ್ಟ್ ಲೈನ್ ಲೀಡರ್ಸ್ಗೆ ಪಾಲಿಸಿ ಮಾಡೋದು. ಸೆಕೆಂಡ್ ಲೈನ್ ಲೀಡರ್ಸು ಜೀವರಾಜ, MP ಪ್ರಕಾಶು, ಆಗಿನ್ನೂ ಸಿದ್ದರಾಮಯ್ಯ ಅಷ್ಟೊಂದು ಅವರಿನ್ನೂ ವಿರೋಧ ಪಕ್ಷದಲ್ಲಿದ್ದರು. ಅಲ್ಲಿ MLA ಆದರು, ಕನ್ನಡ ಕಾಂಗ್ರೆಸ್ ಅಧ್ಯಕ್ಷರಾದರು, ಆಮೇಲೆ ಮಿನಿಸ್ಟರ್ ಆಫ್ ಸ್ಟೇಟ್ ಆದರು. 85 or 86 ನಮಗೆಲ್ಲ ಕ್ಲಾಸ್ ತಗೊಳ್ಳೋರು ಸೆಕೆಂಡ್ ಲೈನ್ ಲೀಡರ್ಸ್ಗೆ. ರಮೇಶ್ ಜಿಗ್ಜಿನಿ, P. ಸೋಮಶೇಖರ್, ಇವ್ರಿಗೆಲ್ಲ ಕರೆಸಿ ಶನಿವಾರ ನೆಕ್ಸ್ಟ್ ಶನಿವಾರವರೆಗೂ ನೀವು ಏನು ಮಾಡಬೇಕು, ನಿನ್ನಿಂದ ಇಲಾಖೆನೆ ನೆಕ್ಸ್ಟ್ ಶನಿವಾರ ನಾವು ನೋಟ್ಸ್ ತಗೊಂಡು ಹೋಗ್ಬೇಕು. ಪರ್ಯಾಪ್ಸ್ ಈಗ PUC-ನಲ್ಲೂ ಅದನ್ನು ಮಾಡೋಣ ಅನ್ಕೊಂಡಿದ್ದೀನಿ. ಅಲ್ಲ, PUC-ನಲ್ಲಿ 100 ತೆಗಿಬೇಕಲ್ಲ. ಹೀಗೆ ಅವ್ರಿಗೊಂದು ಸಮೃದ್ಧಿಯ ಕಾಲ. ರಾಮಕೃಷ್ಣ ಹೆಗಡೆ ಸಮೃದ್ಧಿಯ ಕಾಲ. ಪ್ರಜಾಪ್ರಭುತ್ವದ ಮೂಲಭೂತವಾದ ತತ್ವಗಳಿಗೆ ಬದ್ಧತೆ ಇದ್ದವರು. ಮತ್ತೊಮ್ಮೆ ನಾನು ಅವರ ಜೈಲುವಾಸದ ದಿನಗಳನ್ನು ನಾನು ಬರೀತಾ ಇದ್ದೀನಿ. ಮುಂದಿನ ಉತ್ತರಕ್ಕೆ ಅದನ್ನು ಬಿಡುಗಡೆ ಮಾಡುವ ಅವಕಾಶದಲ್ಲಿ ಸಾಧ್ಯವಾದರೆ ಬಿಡುಗಡೆ ಮಾಡಿ ಬರೀತಾ ಇದ್ದೀನಿ, ಬಳಸ್ತಾ ಇದ್ದೀನಿ. ಯಾರು ಹೇಳ್ತೀನಿ ಅವ್ರು ಬರೀತಾರೆ, ನಾನು ಬರೆಯಲ್ಲ. ಇಷ್ಟು ಹೇಳಿದ್ದೀನಿ. ಕೊನೆಯದಾಗಿ ದುಃಖ ಆಗ್ತದೆ. ರಾಮಕೃಷ್ಣ ಹೆಗಡೆ ಹೆಸರಿನಲ್ಲಿ ಒಂದು ವಿಶ್ವವಿದ್ಯಾನಿಲಯವನ್ನು ಕಟ್ಟಬೇಕು. ನಾನು ಹೇಳಿದಾಗ ಚಪ್ಪಾಳೆ ಸತ್ತ ಡಾಕ್ಟರ್ ಮನಮೋಹನ್ ಸಿಂಗ್ ಹೆಸರಿಟ್ಟಿದ್ದಾರೆ ಒಂದು ವಿಶ್ವವಿದ್ಯಾನಿಲಯಕ್ಕೆ. ನಾನು ಸ್ವಾಗತ ಮಾಡಿದ್ದೀನಿ, ಒಳ್ಳೆಯದು. ಅಕ್ಕ ಮಹಾದೇವಿಗೆ ಒಂದು ಹೆಸರಿಟ್ಟಿದ್ದಾರೆ, ರಾಣಿ ಚೆನ್ನಮ್ಮನಿಗೆ ಒಂದು ಹೆಸರಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ 4 ಯೂನಿವರ್ಸಿಟಿಗಳಿವೆ. ಬೆಂಗಳೂರು ವಿಶ್ವವಿದ್ಯಾನಿಲಯದ ಎಲ್ಲ ಹಾಸ್ಟೆಲ್ ಕಟ್ಟಡಗಳು ಯಾವಾಗ ಆಗಿದ್ದು ಅನ್ನೋದನ್ನು ಯೋಚನೆ ಮಾಡಬೇಕು. ಒಂದು ವಿಶ್ವವಿದ್ಯಾನಿಲಯಕ್ಕೆ ಅವರ ಹೆಸರು ನೀಡಬೇಕು. ಮತ್ತೆ ಅವರ ಹೆಸರಿನಲ್ಲಿ
ಬರೀ ಪ್ರತಿಷ್ಠಾನ ಮಾಡಿ ಒಂದು 3-4 ಕೋಟಿ ರೂಪಾಯಿ ದುಡ್ಡು ಕೊಟ್ಟರೆ ಅದರಿಂದ ಏನು ಉಪಯೋಗ ಆಗೋದಿಲ್ಲ. ವ್ಯವಸ್ಥಿತವಾಗಿ ಅವರ ಇಡೀ ಜೀವನವನ್ನ ಇವತ್ತು ಯಾವುದೋ ಪತ್ರಿಕೆಯವರು ವಿಜಯ ಕರ್ನಾಟಕವನ್ನು ಬರೆದಿದ್ದಾರೆ. ನಾನು ಜೈಲಲ್ಲಿದ್ದಾಗ ಒಂದು ಸಾರಿ ಒಂದು ಸಣ್ಣ ಘಟನೆ ಹೇಳಿಬಿಟ್ಟಿದ್ದೀನಿ. ಅದು ಬೆಳಗಾವಿ ಹಿಂದಲ್ಗಾಡಿ ಅದೇನು ಆ ಜೈಲಿನ ಅಥಾರಿಟೀಸ್ಗೆ ಗೌರ್ಮೆಂಟ್ಗೆ ಅವ್ರ ಕಣ್ಣಲ್ಲಿತ್ತು ಗೊತ್ತಿಲ್ಲ ನನಗೆ. ರಾಮಕೃಷ್ಣ ಹೆಗಡೆ ಅವ್ರನ್ನ ಈ ಥರದ ಒಂದು ಬ್ಯಾರಕ್ಕಲ್ಲಿ ಇಟ್ಟಿದ್ವಿ. ಬಲಗಡೆ ಆ ಬ್ಯಾರಕ್ ಪಕ್ಕದಲ್ಲಿ ಇಡೀ ಕರ್ನಾಟಕದಲ್ಲಿ ನೇಣಿಗಂಬ ಹಾಕಲಿಕ್ಕೆ ಒಂದೇ ಒಂದು ಜಾಗ ಇರೋದು ಅದು ಬೆಳಗಾವಿ. ಆ ಹಿಂದಲ್ಗಾಡಿಯನ್ನು ಬ್ಯಾರಕ್ನಲ್ಲಿ ಅಲ್ಲಿ ನೇಣು ಹಾಕೋರು ಹ್ಯಾಂಗಿಂಗ್. ಅದು ಎಡಗಡೆ. ಬಲಗಡೆದು ಈ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನಿ ವಾರ್ ಪ್ರಿಸನರ್ ಸಿಕ್ಕಿದ್ರು, ಅವ್ರನ್ನೆಲ್ಲ ಇಲ್ಲೂ ತಂದಿಟ್ಟಿದ್ರು ಬೆಳಗಾವಿ ಜೈಲಲ್ಲಿ. ಆ ಬ್ಯಾರಕ್ ಹೆಂಗಿತ್ತು ಅಂತ ಹೇಳಿದ್ರೆ ಆ ಬ್ಯಾರಕ್ ಮೇಲೆ ಒಂದು ತಂತಿ, ಆ ತಂತಿ ಹಾಕಿಬಿಟ್ಟು ಅದಕ್ಕೆ ಕರೆಂಟ್ ಬಿಡೋರಂತೆ ಸಾಯಂಕಾಲ. ಅದು ರಾಮಕೃಷ್ಣ ಹೆಗಡೆ ಹೋಗ್ತಾರೆ ಅಂತನೋ ಅಥವಾ ಆಂಗ್ಲ ಹೋಗ್ತಾರೋ ಗೊತ್ತಿಲ್ಲ ನನಗೆ. ಮತ್ತೆ ಆ ಥರದ ಒಂದು ಅಪಮಾನಕರವಾದ ಸ್ಥಿತಿಯಲ್ಲಿ ಇಟ್ಟಿದ್ರು. 8 ಗಂಟೆಗೆ ಸಾಯಂಕಾಲ 7 ಗಂಟೆಗೆ ಬ್ಯಾರಕ್ನ ಬೀಗ ಹಾಕೋರು, 7 ಗಂಟೆವರೆಗೂ ತೆಗೆಯೋರು. ರಾತ್ರಿ ಏನಾದರೂ ಅದು ಇದು ಅಂತ ಹೇಳಿದ್ರೆ ಕಷ್ಟ, ಒಂದು ಮಡಿಕೆ ಕೊಡೋರು ಅಷ್ಟೇ. ಒಂದಿನ ಬೆಳಿಗ್ಗೆ ನಾವು ನೋಡ್ತೇವೆ, ನಾನು D.H. ಶಂಕರಮೂರ್ತಿ ವಿಧಾನ ಪರಿಷತ್ತಿನ ಅಧ್ಯಕ್ಷರಾಗಿದ್ದವರು, ಸಜ್ಜನ ರಾಜಕಾರಣಿ. ನಮಗೆಲ್ಲ ಆಶ್ಚರ್ಯ, ಹೆಗಡೆನೇ ಇಲ್ವಲ್ರಿ ಅಂತೇಳಿ ಹುಡುಕಾಡ್ತಾ ಇದ್ವಿ ನಾವು. ಆಮೇಲೆ ಏನೋ ಸ್ವಲ್ಪ ಶಬ್ದ ಬಂದಂತಾಯ್ತಾ ಟಾಯ್ಲೆಟ್ ಹೋಗಿ ನೋಡಿದಾಗ ತೊಳಿತಾ ಇದ್ದಾರೆ ಟಾಯ್ಲೆಟ್. ನಾನು ಕೇಳಿದೆ, ಯಾಕೆ ಸರ್ ನೀವು ಇದೆಲ್ಲ ಮಾಡ್ತೀರ? ನಾವೆಲ್ಲ ಇನ್ನು ಹುಡುಗರಿದ್ದೀವಿ ಮಾಡ್ತೀವಿ ಅಂತ ಹೇಳಿದಾಗ, ದಯವಿಟ್ಟು ಇದನ್ನು ಹೇಳಬೇಡಿ ನೀವು, ನಾನು ಪೌನಾರ್ನಲ್ಲಿ ವಿನೋಬಾಜಿಯವರ ಆಶ್ರಯದಲ್ಲಿ ಓದಿರೋನು, ಅವತ್ತಿನಿಂದ ಇವತ್ತಿನವರೆಗೂ ನನ್ನ ಬಾತ್ರೂಮನ್ನು ನಾನು ತೊಳ್ತಾ ಇರ್ತೀನಿ. ಈ ಥರದ ಅನೇಕ ವಿಷಯಗಳು ವೈಯಕ್ತಿಕ ಜೀವನದಲ್ಲಿ ಏನೇ ಹೇಳುಗಳಿದ್ರೂ ಸಹಿತ ಒಬ್ಬ ಆದರ್ಶ ಭಾಗ್ಯವಂತ ಕರ್ನಾಟಕದ ಕೀರ್ತಿಯನ್ನು ನಿಜಲಿಂಗಪ್ಪನವ್ರ ನಂತರ ಅಲ್ಲಿಗೆ ತೆಗೆದು ಹೋಗಿರೋರು ಒಂದು 4-5 ಜನ, ದೇವರಾಜರ್ಸು, S.M. ಕೃಷ್ಣ, ದೇವೇಗೌಡರು. ಅವರೆಲ್ಲರಿಗಿಂತಲೂ ಸಹಿತ ಅತ್ಯಂತ ಜನಾನುರಾಗಿ ಪಕ್ಷಾತೀತ ಜಾತ್ಯತೀತ ನಾಯಕರು ಅಂತ ಹೇಳಿದ್ರೆ ರಾಮಕೃಷ್ಣ ಹೆಗಡೆ ಅವರು. ಅವರನ್ನ ನೆನಪಿಸ್ಕೊಳ್ಳೋದು ನಮ್ಮ ಭಾಗ್ಯ. ನೆನಪಿಸ್ಕೊಂಡು ಅವ್ರು ಮಾಡುವಂಥ ಅನೇಕ ಕೆಲಸಗಳನ್ನು ನಾವು ಅನುಸರಿಸೋ ಪ್ರಯತ್ನ ಮಾಡೋಣ ಅಂತ ಹೇಳಿ ನನಗೆ ಈ ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಚಿರಋಣಿ ಆಗಿದ್ದೇನೆ ನಿಮ್ಮ ಸಮಿತಿಯವರಿಗೆ. ಮತ್ತು ಇದು ಕರೆಕ್ಟಾಗಿ ಮಾಡಿದ್ದೀರಾ, ಮೌಲ್ಯಾಧಾರಿತ ಕಾಯಕಶ್ರೀ ಪ್ರಶಸ್ತಿ ಪ್ರದಾನ ಅಂತೇಳಿ. ಈ ಮೌಲ್ಯಾಧಾರಿತ ಕಾಯಕಶ್ರೀ ಪ್ರಶಸ್ತಿ ಹಳ್ಳಿಗಳಿಗೆ ಮಾತ್ರ ಕೊಡಬೇಕು. ನೀವು ತುಂಬಿಸ್ಕೋಬೇಕು ಅಂತೇಳಿ 29 ಜನಕ್ಕೆ ಕೊಡಕ್ಕೆ ಹೋಗ್ಬೇಡಿ, ಈ ಉಪಯೋಗ ಇಲ್ಲ. ಅದಕ್ಕೆ ತಕ್ಕಂತ ಪ್ರಶಸ್ತಿಗೆ ಯೋಗ್ಯತೆ ಇರ್ತಕ್ಕಂಥ ನೋಡಿ, IP ಮೇಲಿಲ್ಲ, ಜಯಪ್ರಕಾಶ್ ನಾರಾಯಣ್ ಕರ್ಕೊಂಡು ಬಂದು ಪುಣ್ಯಾತ್ಮ ಕರ್ನಾಟಕಕ್ಕೆ. ಇದೇ ಗಾಂಧಿ ಭವನ್ನಲ್ಲಿ ನಿಮ್ಗೆ ಜ್ಞಾಪಕ ಇದೆಯಾ, MP ಜಯರಾಜ್ ಭವನ್ನಲ್ಲಿ ಏನೇನು ಮಾಡದ ಅಂತೇಳಿ. ಈಗ MP ಜಯರಾಜ್ ಕೂರಿಸ್ತಕ್ಕಂಥವ್ರು ಎಲ್ಲರೂ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ.